ಹಾಯ್ ಸ್ನೇಹಿತರೆ, ನಮಸ್ತೆ. ಪಚ್ಚುವಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ತೋಟದಲ್ಲಿ ಏನು ಕೆಲಸ ಆಗ್ತಿದೆ, ಇವತ್ತಿನ ಅಪ್ಡೇಟ್ ಏನು ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಒಂದು 2 ಡೇಸಿಂದ ಸ್ವಲ್ಪ ಮೋಡ ಆಗೋದು, ಮಳೆ ಬರೋ ಹಾಗೆ ಆಗ್ತಾಯಿದೆ. ಮೊನ್ನೆ ಸ್ವಲ್ಪ ಮಳೆ ಬಂದಂಗೆ ಆಯಿತು, ಆದರೆ ಜೋರಾಗಿ ಬರಲಿಲ್ಲ. ನಿಮಗೆ ಕಾಫಿ ಹಣ್ಣೆಲ್ಲ ಆಗಿದ್ದು ಮೊನ್ನೆನೇ ತೋರಿಸಿದ್ದೆ. ಈಗ ಕಾಫಿ ಹಣ್ಣು ಕುಯ್ಯಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಮಗನೂ ಬಂದು ಕಾಫಿ ಹಣ್ಣು ಕುಯ್ಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸ್ನೇಹಿತರೆ, ಕಾಫಿ ಎಸ್ಟೇಟ್ ಕಡೆ ಎಲ್ಲ ಸುಮಾರು 1 ತಿಂಗಳು ಆಯಿತು ಕಾಫಿ ಹಣ್ಣೆಲ್ಲ ಕುಯ್ಯಲಿಕ್ಕೆ ಸ್ಟಾರ್ಟ್ ಮಾಡಿ. ಆದರೆ ಅರೇಬಿಕಾ ಇನ್ನು ರೋಬಸ್ಟ ಕುಯ್ಯಲಿಕ್ಕೆ ಇನ್ನೊಂದು 15 ದಿವಸ ಬಿಟ್ಟು ಕುಯ್ಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಸ್ವಲ್ಪ ಹಣ್ಣೆಲ್ಲ ಒಂದೇ ಸಲ ಆಗಲಿ ಅಂತ ಕಾಯ್ತಾ ಇರ್ತಾರೆ. ನಾನು ಅದ್ರ ಬಗ್ಗೆನೇ ನಾಳೆ ಕಾಫಿ ಹಣ್ಣು ಕುಯ್ಯೋದ್ರ ಬಗ್ಗೆನೇ ನಿಮಗೊಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಅದ್ರ ತಿಳಿಸ್ತೀನಿ. ಸ್ನೇಹಿತರೆ, ಇವತ್ತು ಇನ್ನೊಂದು ಕೆಲಸ ಏನು ಮಾಡ್ತಾಯಿದ್ದೀವಿ ಅಂದರೆ, ನೀವು ನೋಡ್ಬೋದು ಮಣ್ಣೀಗ ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ, ಮಣ್ಣು ಪರೀಕ್ಷೆಗೆ ಮಣ್ಣನ್ನು ರೆಡಿ ಮಾಡ್ತಾಯಿದ್ದೀವಿ. ನಾವು ಇನ್ನೊಂದು ರೌಂಡು ಫರ್ಟಿಲೈಸರ್ ಎಲ್ಲ ಹಾಕೋಕ್ಕಿಂತ ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಕರೆಕ್ಟಾಗಿ ಮಣ್ಣಲ್ಲಿ ಏನಿದೆ ಅಂತ ನೋಡಿಕೊಂಡು ಮತ್ತೆ ಹಾಕೋಣ ಅಂತ ಇದ್ದೀವಿ. ಈ ಮಣ್ಣು ಸ್ಯಾಂಪಲ್ ಹೇಗೆ ಕಲೆಕ್ಟ್ ಮಾಡ್ತೀವಿ, ಅದನ್ನು ಮತ್ತೆ ಹೇಗೆ ಡಿವೈಡ್ ಮಾಡಿ ಅದಕ್ಕೆ ಎಷ್ಟು ಸ್ಯಾಂಪಲಿಗೆ ತಗೊಂಡೋಗ್ತೀವಿ ಅದೆಲ್ಲ ನಿಮಗೆ ತೋರಿಸ್ತೀವಿ. ಸ್ನೇಹಿತರೆ, ಏನಪ್ಪ ಅಂದರೆ, ಹೆಚ್ಚಿನವರು ಸಾಧಾರಣವಾಗಿ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸೋದಿಲ್ಲ. ಯಾರು ಹೇಳಿದರೂ ಮಣ್ಣು ಪರೀಕ್ಷೆ ಎಲ್ಲ ನಾವು ಹಿಂದೆ ಎಲ್ಲ ಮಾಡಿಸ್ತಾ ಇರಲಿಲ್ಲ, ಇವಾಗಲೂ ಏನು ಮಾಡಿಸ್ಬೇಕಂತ ಏನಿಲ್ಲ, ನಮ್ಮ ತೋಟದಲ್ಲಿ ಚೆನ್ನಾಗಿ ಫಸಲು ಬರುತ್ತೆ ಅಂತ ಕೆಲವರೆಲ್ಲ ಹೇಳ್ತಾರೆ. ಸ್ನೇಹಿತರೆ, ನಾನೀಗ ಒಂದು ಶಾಂಪಲ್ಲು ತಗೊಂಡಿದ್ದೀನಿ. ಮಣ್ಣು ತಗೊಂಡು ಒಂದು ಪ್ಲಾಸ್ಟಿಕ್ ಮೇಲೆ ಇಟ್ಕೊಂಡು ನಾವು ಅದನ್ನು 4 ಭಾಗ ಮಾಡಿ ಪ್ಲಸ್ ಆಕಾರದಲ್ಲಿ 4 ಭಾಗ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಸ್ಯಾಂಪಲ್ ಮಣ್ಣಲ್ಲಿ ಅದರಲ್ಲಿ 2 ಆಪೋಸಿಟ್ ಡೈರೆಕ್ಷನಲ್ಲಿರುವ ಮಣ್ಣನ್ನು ತೆಗೆದು ನಾನು ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಣ್ಣು ಕ್ಲೀನಾಗಿ ಮಿಕ್ಸಿಂಗ್ ಆಗುತ್ತೆ. ನಾವೊಂದು 2-3 ಭಾಗದಿಂದ ಮಣ್ಣು ತೆಗೆದಿರ್ತೀವಿ, ಆ ಭಾಗದ್ದು ಮಣ್ಣೆಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅಂತ. ನಾನು ಮಣ್ಣು ಇನ್ನೊಂದು ಶಾಂಪಲ್ ತೆಗಿಲಿಕ್ಕಿದೆ, ಅವಲ್ಲಿ ತೋರಿಸ್ತೀನಿ ನಾವು ಹೇಗೆ ಶಾಂಪಲ್ ತೆಗಿತಿದ್ದೀನಿ ಅಂತ. ನಮಗೆ ಲಾಸ್ಟಿಗೆ ಒಂದು ಅರ್ಧ kg ಮಣ್ಣಿದ್ದರೆ ಸಾಕಾಗುತ್ತೆ ಶಾಂಪಲ್ಲಿಗೆ. ಅಲ್ಲಿವರೆಗೂ ಇದೇ ರೀತಿ ಡಿವೈಡ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ಮಣ್ಣನ್ನು ಉಳಿಸ್ಕೊಂಡ್ರೆ ಸರಿ. ಸ್ನೇಹಿತರೆ, ನೋಡಿ, ನಾನಿಲ್ಲಿ ಮಣ್ಣನ್ನು ವಿ ಶೇಪಲ್ಲಿ ಒಂದು ಲೇಯರ್ ತೆಗಿತಾ ಇದ್ದೀನಿ. ಮೇಲ್ಗಡೆ 1 ಇಂಚ್ ಮಣ್ಣನ್ನು ಬಿಟ್ಟು ನಾವು ಕೆಳಗಡೆ ಮಣ್ಣನ್ನು ಶಾಂಪಲಿಗೆ ತಗೊಳ್ಬೇಕು. ಸ್ನೇಹಿತರೆ, ನೋಡಿ, ಈಗ ಇಷ್ಟು ಮಣ್ಣು ಸಿಕ್ಕಿದೆ. ಅದನ್ನು ನಾನು ಡಿವೈಡ್ ಮಾಡಿ ನಾವು ಒಂದು ಅರ್ಧ kgಯಿಂದ 3/4 kg ಒಳಗಡೆ ಮಣ್ಣು ಸಿಕ್ಕಿದರೆ ಸಾಕು, ಅಷ್ಟು ಮಾತ್ರ ಶಾಂಪಲಿಗೆ ಇಟ್ಕೊಳ್ತಾ ಇದ್ದೀನಿ. ನಾವು ಶಾಂಪಲ್ ಕಲೆಕ್ಟ್ ಮಾಡುವಾಗ ಗಿಡದಿಂದ ಒಂದು 2.5 ಅಡಿ ದೂರದ್ದು ಮಣ್ಣು ಶಾಂಪಲ್ ಕಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಇದು ಮಣ್ಣು ಸ್ವಲ್ಪ ಹಸಿ ಇದೆ. ಈ ಹಸಿರೋ ಮಣ್ಣು ಆದರೆ ನಿಮಗೆ ಕೂಡಲೇ ತಗೊಂಡೋಗಿ ನಾವು ಶಾಂಪಲ್ ಕೊಡ್ಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಡ್ರೈ ಮಾಡಬೇಕಾಗತ್ತೆ. ಡ್ರೈ ಮಾಡೋದಂದರೆ ಬಿಸಿಲಿಗೆ ಡ್ರೈ ಆಗಬಾರ್ದು. ನೋಡಿ, ಈ ರೀತಿ ಉಂಡೆ ಆಗಬಾರ್ದು. ಉಂಡೆ ಇದೆ ಅಂತ ಆದರೆ ಸ್ವಲ್ಪ ಮಣ್ಣು ಹಸಿ ಇದೆ ಅಂತ. ಈಗ ಈ ಮಣ್ಣನ್ನು ಏನು ಮಾಡಬೇಕು ಅಂದರೆ, ನಾವು ತಗೊಂಡೋಗಿ ಸ್ವಲ್ಪ ಒಣಗಿಸ್ಬೇಕು ನೆರಳಲ್ಲಿ. ಯಾವುದೇ ಕಾರಣಕ್ಕೂ ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು. ಸ್ನೇಹಿತರೆ, ನಾವು ಮಣ್ಣು ಪರೀಕ್ಷೆಗೆ ಮಣ್ಣು ತೆಗಿಯೋ ಮೊದಲು ನಾವು ಫರ್ಟಿಲೈಸರ್ ಏನಾರು ಹಾಕಿದರೆ ಅದು ಮಿನಿಮಮ್ ಒಂದು 3 ತಿಂಗಳಾದರೂ ಆಗಿರಬೇಕು. ಸ್ನೇಹಿತರೆ, ನೋಡಿ, ಇಲ್ಲಿ ಕಪ್ಪಲ್ಲಿ ನೀರು ಹರಿತಾ ಇದೆ, ಇನ್ನೂ ಡ್ರೈ ಆಗಿಲ್ಲ ನೀರು ಹರಿಯೋದು. ಸ್ವಲ್ಪ ಟ್ರಂಚ್ ಎಲ್ಲ ಅದಕ್ಕೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನೀರು ಜಾಸ್ತಿ ಇರುವ ತೋಟದಲ್ಲಿ ಟ್ರಂಚ್ ಒಂದು ವರ್ಷಕ್ಕೊಂದು 2-3 ಸಲ ಕ್ಲೀನ್ ಮಾಡಬೇಕಾಗತ್ತೆ. ನಾವಿದು 2ನೇ ಸಲ ಕ್ಲೀನ್ ಮಾಡ್ತಾಯಿದ್ದೀವಿ. ಇನ್ನೊಂದೇನೆಂದರೆ, ನಮ್ಮ ತೋಟದ್ದು ಟ್ರಂಚಲ್ಲಿ ಸ್ವಲ್ಪ ಏಡಿಗಳು ಇದೆ ಜಾಸ್ತಿ, ಹಾಗಾಗಿ ಮಣ್ಣನ್ನೆಲ್ಲ ತೆಗೆದು ಕೆಳಗಾಗ್ತಾ ಇರುತ್ತೆ. ಸ್ವಲ್ಪ ಮರಳು ಮಿಕ್ಸ್ ಇರೋದ್ರಿಂದ ಸ್ವಲ್ಪ ಮಣ್ಣೆಲ್ಲ ಕೆಳಗೆ ಕುಸಿತಾ ಇರುತ್ತೆ. ನೋಡಿ, ಆಲ್ರೆಡಿ ಕಾಫಿ ಇದೆಲ್ಲ ಚಿಗುರೆಲ್ಲ ಸ್ವಲ್ಪ ತೆಗ್ದಿದ್ದೀವಿ, ಚಿಗುರು ಕೆಲಸ ಎಲ್ಲ ಮಾಡಿದ್ದೀವಿ. ಸ್ವಲ್ಪ ಕಾಫಿ ಹಣ್ಣು ಯಾವ್ದು ಕುಯ್ದಿದೆ ಅದರದ್ದೆಲ್ಲ ಸ್ವಲ್ಪ ಚಿಗುರು ಎಲ್ಲ ಮಾಡಿದ್ದೀವಿ. ನಿಮಗೆ ಚಿಗುರು ಮಾಡೋದು ಮತ್ತು ಕಾಫಿ ಹಣ್ಣು ಕುಯ್ಯೋದು ಅದರದ್ದೆಲ್ಲ ಸಪ್ರೇಟಾಗಿ ಒಂದು ವೀಡಿಯೋ ಬರುತ್ತೆ ನೆಕ್ಸ್ಟು. ಸ್ನೇಹಿತರೆ, ಕಮ್ಮಡಿನಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಮ್ಯಾಚ್ ಇತ್ತು. ಭಾರಿ ಜೋರಾಗಿ ನಡೀತು ಮ್ಯಾಚೆಲ್ಲ, ಒಳ್ಳೊಳ್ಳೆ ಟೀಮ್ಗಳು ಸಹ ಇದ್ವು. ನಾವಂತೂ ಫುಲ್ಲು ಫೈನಲ್ಲು ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ. ಸ್ನೇಹಿತರೆ, ನಿಮ್ಮ ಸಪೋರ್ಟಿಗೆ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ. ದಾಳಿಯಲ್ಲಿ ಜರ್ಸಿ ನಂಬರ್ 29 ನಿಧಾನಗತಿಯ ಪಾತ್ರವನ್ನು ಕಂಡುಕೊಳ್ಳುವಾಗ ಅಂಕಗಳು. ಇದೀಗ ಓಲ್ಡ್ ಬಾಸ್ ಮೂಡುಬಿದಿರೆಯ ಯಶವಂತ ದಾಳಿಯಲ್ಲಿ ಶಾರದಾ ಬಾಯಿ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ.